ಲೇಡೀಸ್ ಕ್ಲಬ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಬನ್ನಿ, ಬ್ರೆಸ್ಟ್ ಕ್ಯಾನ್ಸರ್ಗೆ ಹೋಮಿಯೋಪತಿ ಚಿಕಿತ್ಸೆ ಬಗ್ಗೆ ತಿಳಿಸ್ಕೊಳ್ಳಿಕ್ಕೋಸ್ಕರ ನಮ್ಮ ಜೊತೆ ಇದ್ದಾರೆ ಹೋಮಿಯೋಪತಿ ವೈದ್ಯರಾದ ಡಾಕ್ಟರ್ ಗಿರಿಜಾ ನಾಡಗೌಡರ್. ಡಾಕ್ಟರ್, ಇವು ಮಾತಾಡ್ತಾ ಇದ್ರಿ, ನೀವು ಅನುಭವಿಸಿದಂತ ಒಂದು ಯಾತನೆ ಬಗ್ಗೆ ಹೇಳ್ತಾ ಇದ್ರಿ, ಜೊತೆಗೆ ನಿಮ್ಮ ಫ್ಯಾಮಿಲಿ ಬಗ್ಗೆ, ಹೀಗಾಗಿ ನಿಮ್ಮಲ್ಲಿ ಅವೇರ್ನೆಸ್ ಇತ್ತು ಅನ್ನೋಂಥ ಮಾತನ್ನು ಹೇಳಿದ್ರಿ. ಇವಾಗ ಕೀಮೋಥೆರಪಿ ಅಂತ ಚಿಕಿತ್ಸೆಗೆ ಒಳಗಾಗ್ತಾ ಇರೋರ ಬಗ್ಗೆ ಮತ್ತೆ ಮಾತಾಡೋಣ. ಅದಕ್ಕೆ ಮುಂಚೆ ಇವಾಗ ಹಿಂಗೆ ಪ್ರಿಕಾಷನ್ಸ್ ತಗೋಕೆ ಫ್ಯಾಮಿಲಿ ಹಿಸ್ಟ್ರಿ ಇತ್ತು, ನೀವು ಜಾಗೃತಿ ತಗೊಂಡ್ರಿ, ಅದೇ ತರ ಬೇರೆಯವರು ಕೂಡ ಹೆಣ್ಮಕ್ಳು ಹೆಂಗೆ ಬ್ರೆಸ್ಟ್ ಕ್ಯಾನ್ಸರ್ ಬರದೇ ಇರಂಗ್ ತಡೆಗಟ್ಟಬಹುದು, ಯಾವ ತರ ಮುನ್ನೆಚ್ಚರಿಕೆ ತಗೋಬಹುದು ಅಂತ ಹೇಳ್ತೀರಾ? ಮುನ್ನೆಚ್ಚರಿಕೆ ಪ್ರಕಾರ 36 ವರ್ಷದ ನಂತರ ವರ್ಷಕ್ಕೊಂದ್ಸತಿ ಮೆಮೋಗ್ರಾಫ್ ಅಂತ ಮೆಮೋಗ್ರಾಮ್ ಮಾಡಿಸ್ಕೊಳ್ಳೇಬೇಕಾಗ್ತದೆ. ಅಂದ್ರೆ ಅವ್ರಿಗೆ ಬ್ರೆಸ್ಟ್ ಡೆನ್ಸಿಟಿ ಎಷ್ಟಿದೆ, ಮೆಮೋಗ್ರಾಮ್ ಇಂದ ಮುಂದೆ ಕ್ಯಾನ್ಸರ್ ಬರ್ಬೋದಾ ಇಲ್ಲ ಅನ್ನೋ ಒಂದು ಖಂಡಿತವಾಗೂ ಅದು ವಿಷಯ ಗೊತ್ತಾಗ್ತದೆ. ವರ್ಷಕ್ಕೊಂದ್ಸತಿ ಅವರು ಮಾಡಿಸ್ಕೊಳ್ಳೇಬೇಕು. ಫ್ಯಾಮಿಲಿ ಹಿಸ್ಟ್ರಿ ಇಲ್ಲದೆ ಇರೋರು ಸಹ 40 ವರ್ಷದ ನಂತರ ವರ್ಷಕ್ಕೊಂದ್ಸರ್ತಿ ಮೆಮೋಗ್ರಾಮ್ ಮಾಡಿಸ್ಕೊಳ್ಳೇಬೇಕು. ಅದೇ ರೀತಿ ಒಬೆಸಿಟಿ ಒಂದು ಮುಖ್ಯವಾದ ಕಾರಣ. ಆಮೇಲೆ ನಮ್ಮ ಲೈಫ್ ಸ್ಟೈಲ್, ಈಗಿನ ಮಾಡರ್ನ್ ಲೈಫ್ ಸ್ಟೈಲ್ ಅಲ್ಲಿ ನಮ್ಗೆ ಈ ತರದ್ಗಳು ಬರೋ ಚಾನ್ಸಸ್ ಜಾಸ್ತಿ ಇದೆ. ಸ್ಮೋಕಿಂಗ್ ಆಯ್ತು, ಗುಟ್ಕಾ ಆಯ್ತು, ತಂಬಾಕು ತಿನ್ನೋರಿಗೆ ಇದೆಲ್ಲ ಬರೋ ಸಂಭವ ಜಾಸ್ತಿ ಇರುತ್ತೆ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಿಕೊಂಡು ಒಳ್ಳೆ ಆಹಾರ ಪದ್ಧತಿ, ಲೈಫ್ ಸ್ಟೈಲು, ಅದ್ರ ಜೊತೆಗೆ ಮೆಡಿಟೇಷನ್ ಅಂಡ್ ಯೋಗ ಕೂಡ ನಮ್ಗೆ ಸಾಕಷ್ಟು ಹೆಲ್ಪ್ ಮಾಡ್ತದೆ. ಕೆಲವೊಂದು ಆಸನಗಳಿದಾವೆ, ಬ್ರೆಸ್ಟ್ ಕ್ಯಾನ್ಸರ್ ಬರ್ದಂಗೆ ತಡೆಗಟ್ಟಬಹುದಂತ ಒಂದು ಸಂಭವ ನಾವು ಚಾನ್ಸಸ್ ತುಂಬಾ ಇದೆ. ಯೋಗ ಇದೆ. ಯಾವ್ಯಾವ ಆಸನಗಳನ್ನ ಮಾಡ್ಬೇಕಾಗತ್ತೆ? ಮುಖ್ಯವಾಗಿ ನಾವು ಮಾಡೋದು ಒಂದು ವೃಷ್ಟ್ರಾಸನ ಅಂತ ಮಾಡ್ತೀವಿ. ಬ್ರೆಸ್ಟ್ ಡೆನ್ಸಿಟಿ ಅಂತ ಇರುತ್ತೆ. ಸಾಮಾನ್ಯವಾಗಿ ಡೆನ್ಸ್ ಬ್ರೆಸ್ಟ್ ಇರೋರಿಗೆ ಅದು ಕ್ಯಾನ್ಸರ್ ಬರೋ ರಿಸ್ಕ್ ಜಾಸ್ತಿ. ಸೊ ಆ ಡೆನ್ಸಿಟಿ ಮತ್ತೆ ಹೆಣ್ಮಕ್ಳಿಗೆ ಸಾಮಾನ್ಯವಾಗಿ ಕಂಕ್ಳಲ್ಲಿ ಗಂಟಾಗ್ತದೆ ಸಾಮಾನ್ಯವಾಗಿ. ಸೊ ಆ ಗಂಟು ಅಥವಾ ಹಾಲು ಕುಡಿಸೋ ತಾಯಿಂದಿರಿಗೆ ಕೂಡ ಹಾಲು ಗಂಟು ಅಂತ ಆಗ್ತಾ ಇರುತ್ತೆ. ಆ ಗಂಟು ಹೋಗದೆ ಇದ್ರೆ ಎಷ್ಟೋ ದಿನದ ನಂತರ ಅದು ಮ್ಯಾಲಿಗ್ನೆನ್ಸಿ ಆಗ್ಬಹುದು. ಸೊ ಅಂತ ಸಂಭವದಲ್ಲಿ ಆ ಗಂಟುಗಳೆಲ್ಲ ಕರಗೋದಕ್ಕೋಸ್ಕರ ಈ ವ್ಯಾಯಾಮಗಳು ಹೆಲ್ಪ್ ಮಾಡ್ತೇವೆ. ಸುಮಾರು ಎಷ್ಟು ಎಕ್ಸರ್ಸೈಸಸ್? ಒಂದು 4-5 ವಿಪರೀತ ಕರ್ಣಿ ಅಂತ ಮಾಡ್ತೀವಿ, ವೃಷ್ಟ್ರಾಸನ ಅಂತ ಮಾಡ್ತೀವಿ, ಗೋಮುಖಾಸನ ಅಂತ ಮಾಡ್ತೀವಿ. ಜನರಲ್ ಆಗಿ ವಾರ್ಮ್ ಅಪ್ ಎಕ್ಸರ್ಸೈಸಸ್. ಯಾವುದೇ ರೀತಿಯಲ್ಲಿ ನಮಗೆ ಕ್ಯಾನ್ಸರ್ ಡೆನ್ಸಿಟಿ ಕಡಿಮೆ ಆಗುವಂಗೆ, ಗಂಟುಗಳು ಯಾವುದೇ ರೀತಿ ಬರ್ದಂಗೆ ತಡ್ಕೊಳ್ಳೋ ಸಾಧ್ಯತೆ ಇದೆ. ಓಕೆ, ಮೈನ್ ಆಗಿ ನಿನ್ನೆ 36 ವರ್ಷ ಆದ ನಂತರ ಮ್ಯಾಮೋಗ್ರಫಿನ ಮಾಡಿಸ್ಕೊಳ್ಬೇಕು, ಫ್ಯಾಮಿಲಿ ಹಿಸ್ಟ್ರಿ ಇರೋರು ಅಂತ ಹೇಳ್ತೀರಾ. ಆಮೇಲೆ ಈ ಯೋಗ ಪ್ರಾಣಾಯಾಮಗಳನ್ನ ಮಾಡ್ಬೇಕು ಅಂತ ಹೇಳ್ತೀರಾ. ಸುಮಾರು ಅಂದ್ರೆ ಕಡಿಮೆ ಸಮಯದಲ್ಲಿ ಮುಗಿಯುವಂತದ್ದು ಎಕ್ಸರ್ಸೈಸಸ್ ಎಲ್ಲ? ಹೌದೌದು, ಕಡಿಮೆ ಸಮಯದಲ್ಲಿ. ನೀವು ದಿವಸಕ್ಕೊಂದು ಅರ್ಧ ಗಂಟೆ ನೀವು ಎಕ್ಸರ್ಸೈಸ್ ಮೆಡಿಟೇಷನ್ಗೆ ನೀವು ಟೈಮ್ ಉಪಯೋಗಿಸ್ಕೊಂಡ್ರೆ ಜೀವನ ಪರ್ಯಂತ ನೀವು ಯಾವುದೇ ರೀತಿಯಲ್ಲಿ ಹೆದರಿಕೆಯಿಂದ ದೂರ ಇರಬಹುದು ಅಂತ ಅನ್ಸುತ್ತೆ. ಓಕೆ, ಇನ್ನಿವಾಗ ಕ್ಯಾನ್ಸರ್ ಕಾಯಿಲೆ ಬಂದ್ಬಿಟ್ಟಿದೆ, ಬ್ರೆಸ್ಟ್ ಕ್ಯಾನ್ಸರ್ಗೆ ಒಳಗಾಗಿದ್ದಾರೆ ಅಂತವ್ರಿಗೂ ಕೂಡ ಈ ಎಕ್ಸರ್ಸೈಸ್ ಏನಾದ್ರು ಹೆಲ್ಪ್ ಆಗುತ್ತಾ? ಆಪರೇಷನ್ ಸರ್ಜರಿ ಆಯ್ತು ಅಂತ ಇಟ್ಕೊಳ್ಳಿ. ಸರ್ಜರಿ ಆದ ಕೂಡಲೇ ಎಷ್ಟೋ ಜನಕ್ಕೆ ಕೈ ಎಲ್ಲ ಮೇಲೆ ಕೆತ್ತಕ್ ಬರಲ್ಲ. ಎಸ್ಪೆಷಲಿ ಮ್ಯಾಸೆಕ್ಟಮಿ ಅಂದ್ರೆ ಪೂರ್ತಿ ಬ್ರೆಸ್ಟ್ ತೆಗಿತಾರೆ, ಇಲ್ಲ ಲಿಂಫಾಕ್ಟಮಿ ಅಂತ ಮಾಡ್ತಾರೆ, ಅದು ಸ್ವಲ್ಪ ಆದಷ್ಟೇ ಪಾರ್ಟ್ ತೆಗಿತಾರೆ. ಬಟ್ ಲಿಂಫ್ ನೋಟ್ಸ್ ಇರುತ್ತೆ, ಲಿಂಫ್ ನೋಟ್ಸ್ ಮುಖಾಂತರ ಬ್ರೆಸ್ಟ್ ಕ್ಯಾನ್ಸರ್ ಹರಡುತ್ತೆ ಅನ್ನೋ ಕಾರಣದಿಂದ ಲಿಂಫ್ ನೋಟ್ಸ್ ಕೂಡ ತೆಗೆದು ಹಾಕ್ತಾರೆ. ಆ ಟೈಮಲ್ಲಿ ಕೈಗಳೆಲ್ಲ ಮೇಲೆ ಎತ್ತಕ್ ಮಾಡಕ್ಕೆ ಕಷ್ಟ ಆಗುತ್ತೆ. ಸೊ ಸುಲಭವಾದ ಎಕ್ಸರ್ಸೈಸಸ್, ನಾವು ಬ್ರೀದಿಂಗ್ ಎಕ್ಸರ್ಸೈಸ್ ಮಾಡ್ಬೋದು. ಆದ್ರೆ ಬರ್ತಾ ಬರ್ತಾ ನಾವು ಬರೀ ಮೆಡಿಟೇಷನ್, ಪ್ರಾಣಾಯಾಮ ಮಾಡ್ತಾ ಮಾಡ್ತಾ ನಮ್ಗೆ ಶಕ್ತಿ ಬರುತ್ತೆ. ಅದೇ ಶಕ್ತಿಯಿಂದ ಮುಂದೆ ನಾವು ವ್ಯಾಯಾಮ ಕೂಡ ಮಾಡಬಹುದು. ವಿಲ್ ಪವರ್ ಕೂಡ ಮೆಡಿಟೇಷನ್ ವಿಲ್ ಪವರ್ ಖಂಡಿತವಾಗೂ ಬೆಳೆಯುತ್ತೆ. ಓಕೆ, ಇನ್ನು ಹೋಮಿಯೋಪತಿ ಚಿಕಿತ್ಸೆ ಯಾವ ತರ ನೆರವಾಗುತ್ತೆ ಅಂತ ಹೇಳ್ತೀರಾ? ಕೆಮೊಥೆರಪಿ ನಡೀತಿರುವಾಗ ಸಾಮಾನ್ಯವಾಗಿ ನಮ್ದು ಬ್ಲಡ್ ಕೌಂಟ್ಸ್ ಅಂತೀವಿ, ಹೆಮೋಗ್ಲೋಬಿನ್ ಕೌಂಟ್ ಆಯ್ತು, ಬೇರೆ ಎಲ್ಲ ನಿಶಕ್ತಿ ತುಂಬಾ ಬರುತ್ತೆ. ಅಂತ ಟೈಮಲ್ಲಿ ನಾವು ಹೋಮಿಯೋಪತಿ ಕೊಟ್ಟರೆ ಸೈಡ್ ಎಫೆಕ್ಟ್ಸ್, ಕೂದಲು ಉದುರೋದಕ್ಕೆ ಯಾವ ರೀತಿಲೂ ಏನು ಮಾಡೋದಕ್ಕಾಗೋದಿಲ್ಲ, ಬಟ್ ಬೇರೆ ಬರುತ್ತೆ. ವಾಮಿಟಿಂಗ್ ಆಗುತ್ತೆ, ನಾಶಿ ಆಗುತ್ತೆ, ಸಂಕಟ ಆಗುತ್ತೆ. ಆಮೇಲೆ ಮೆಂಟಲಿ ನಾವು ಒಂದು ಸ್ವಲ್ಪ ಸ್ಟ್ರೆಂತ್ ಕಳ್ಕೊಳ್ತೀವಿ, ಡಿಪ್ರೆಷನ್ ತುಂಬಾ ಬರುತ್ತೆ, ಮುಂದೆ ಏನಪ್ಪಾ ಅನ್ನೋ ಒಂದು ಇದು ಬರ್ಬೋದು. ಸೊ ಅಂತ ಟೈಮಲ್ಲಿ ನಮ್ಗೆ ಹೋಮಿಯೋಪತಿ ಖಂಡಿತವಾಗೂ ಸಹಾಯ ಕೊಡುತ್ತೆ. ಓಕೆ, ಈ ಸಂದರ್ಭದಲ್ಲಿ ಯೋಗ ಪ್ರಾಣಾಯಾಮ ಇದು ಕೂಡ ಖಂಡಿತ ಏನಂದ್ರೆ ಒಂಥರ ವಿಲ್ಪವನ್ನ ಕೊಡುತ್ತೆ ಅಂತ ಹೇಳ್ತೀರಾ. ಇನ್ನು ಇವಾಗ ಪೌಷ್ಟಿಕಾಂಶತೆ ಅನ್ನೋದು ಕೂಡ ಎಷ್ಟು ಇಂಪಾರ್ಟೆಂಟ್. ಇವಾಗ ಕ್ಯಾನ್ಸರ್ಗೆ ಒಳಗಾಗಿರೋಂಥವ್ರು ಇವಾಗ ಸಾಕಷ್ಟು ಪೌಷ್ಟಿಕಾಂಶದ ಕೊರತೆಯಿಂದ ಬಳಲ್ತಾ ಇರ್ತಾರೆ. ಅಂತವ್ರಿಗೆ ಯಾವ ತರ ಒಂದು ಡಯಟ್ ಫುಡ್ ಹೇಳ್ತೀರಾ ನೀವು ಬ್ರೆಸ್ಟ್ ಕ್ಯಾನ್ಸರ್ ಇರೋಂಥವ್ರಿಗೆ ಅಂತ? ಹೌದು, ಕೆಮೊಥೆರಪಿ ತಗೊಳ್ತಿರುವಾಗ ಹೆಮೋಗ್ಲೋಬಿನ್ ಕಂಟೆಂಟ್ ಕಡಿಮೆ ಆಗುತ್ತೆ, ಸುಮಾರು ವಿಟಮಿನ್ಸ್ ಎಲ್ಲ ಕಡಿಮೆ ಆಗುತ್ತೆ, ತುಂಬಾ ನಿಶಕ್ತಿ ಬರುತ್ತೆ. ಅಂಥವ್ರಿಗೆ ಸಾಮಾನ್ಯವಾಗಿ ನಾವು ಹೇಳೋದಂದ್ರೆ ಹೋಮಿಯೋಪತಿ ಮೆಡಿಸಿನ್ ಸಪ್ಲಿಮೆಂಟರಿ ತಗೋಬಹುದು. ಜೊತೆಗೆ ಡಯಟ್ ಅಲ್ಲಿ ಮಲ್ಟಿ ವಿಟಮಿನ್ ಲೀವ್ಸ್ ಅಂತ ಬರುತ್ತೆ,
ಅದನ್ನ ಕುದಿಸಿ ಜ್ಯೂಸ್ ಮಾಡ್ಕೊಂಡು ತಗೋಬಹುದು, ಅಥವಾ ನಮಗೆ ಬಾಯಿ ರುಚಿ ತುಂಬಾನೇ ಕೆಟ್ಟ ಹೋಗಿರುತ್ತೆ. ಸೊ ಬೇರೆ ಬೇರೆ ವಿಧವಾದ ನಾವು ಆಹಾರ ಸೇವನೆ ನಾವು ಮಾಡೋಕ್ಕೆ ಪ್ರಯತ್ನ ನಾವು ಖಂಡಿತವಾಗಿ ಮಾಡ್ತೀವಿ. ಇನ್ನೊಂದು ಮುಖ್ಯವಾಗಿ ಒಂದು ಅಂಶ ಅಂದ್ರೆ ಶತಾವರಿ ಅಂತ ಹೇಳ್ಬಿಟ್ಟು ಒಂದು ವೆಜಿಟೇಬಲ್ ಸಿಗುತ್ತೆ. ಅದಕ್ಕೂ ಕೂಡ ಹೇಳ್ತಾರೆ, ಹಿಂದೆಲ್ಲ ಬಾಣಂತಿರಿಗೆ ಕೊಡೋರು. ಯಾವುದೇ ರೀತಿ ಬಾಣಂತಿರಿಗೆ ಬ್ರೆಸ್ಟ್ ಅಲ್ಲಿ ಗಂಟುಗಳು ಕಾಣ್ದಂಗೆ, ಆರ್ಮ್ ಪಿಟ್ಸ್ ಅಲ್ಲಿ ಗಂಟುಗಳು ಕಾಣ್ದಂಗೆ, ಹಲವು ಮಕ್ಕಳ ಬೇರು ಅಂತ ಹೇಳ್ತಾರೆ. ಸೊ ಅದನ್ನ ನಾವು ಪ್ರಿಫರ್ ಮಾಡ್ತೀವಿ. ಟೋಟಲಿ ನ್ಯೂಟ್ರಿಷಿಯಸ್ ಫುಡ್. ಹೆಂಗೆ ಬಳಸಬೇಕು ಅಂತ ಹೇಳ್ತೀರಾ? ಅದನ್ನ ಜ್ಯೂಸ್ ಮಾಡ್ಕೊಂಡು ಕುಡಿಬಹುದು, ಎಲ್ಲಾ ರೀತಿ ಪಲ್ಯಗಳಲ್ಲಿ ಹಾಕೊಂಡು ಕುಡಿಬಹುದು, ತಿನ್ಬಹುದು. ನಾರ್ಮಲ್ ಸಲಾಡ್ ಮಾಡ್ಕೊಂಡು ತಿನ್ಬೋದು, ಬರೀ ಬಾಯಲ್ಲಿ ತಿನ್ನೋಕ್ಕೂ ರುಚಿಯಾಗಿರುತ್ತೆ. ಅದು ವೆಜಿಟೇಬಲ್, ಗ್ರೀನ್ ವೆಜಿಟೇಬಲ್ ಆದ್ರೆ. ಬೇರೆ ಆದ್ರೆ ನಾವು ಅದನ್ನ ಕಷಾಯ ಪೌಡರ್ ಮಾಡ್ಕೊಂಡು ಕಷಾಯ ರೀತಿಯಲ್ಲಿ ತಗೋಬಹುದು. ಇದು ಸಾಕಷ್ಟು ಸ್ಟ್ರೆಂತ್ ಕೊಡುತ್ತೆ ಅಂತ ಹೇಳಿ. ಖಂಡಿತವಾಗೂ ತುಂಬಾನೇ. ಯಾವ್ಯಾವ ಪದಾರ್ಥಗಳು ಹೆಚ್ಚಾಗಿ ಅದನ್ನ ನೀವು ಕೂಡ ಏನಾದ್ರೆ ಬಳಸ್ತಾ ಇರೋದುಂಟಾ ಇವಾಗ? ಹೌದು, ಮುಂಚೆನೂ ಬಳಸ್ತಾ ಇದ್ವಿ ನಾವು. ಕೆಮೊಥೆರಪಿ ಆದ್ಕೂಡಲೇ ಇದೇ ಆಹಾರ ಪದ್ಧತಿ ನಾನು ಮಾಡ್ಕೊಂಡು ಬಂದೆ. ಅವಾಗ ನಾನೇ ಮಾಡ್ಕೊಂಡು ಕುಡಿಯೋ ನಂಗೆ ತಾಕತ್ತಿರ್ತಿರ್ಲಿಲ್ಲ. ಆದ್ರೆ ನನ್ನ ಫ್ರೆಂಡ್ಸ್ಗಳು ಯಾರಾದ್ರೂ ನನಗೆ ಕಷಾಯ ಮಾಡ್ಕೊಂಡು ತಂದ್ಕೊಡೋರು, ಕುಡಿಯಮ್ಮ ಇದು ನಿನ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ರೀತಿ ನಾನು ಡೆವಲಪ್ ಮಾಡ್ಕೊಂಡು ಬೇರೆಯವ್ರಿಗೂ ನಾನು ಹೇಳಕ್ ಶುರು ಮಾಡಿದೆ. ಓಕೆ, ಇವಾಗ ನೀವು ಹೇಳ್ತಾ ಇರಿ ಸಾಕಷ್ಟು ಡಿಪ್ರೆಷನ್ ಆಗುತ್ತೆ, ಆಮೇಲೆ ಏನಂದ್ರೆ ಅವ್ರಿಗೆ ಸ್ವಲ್ಪ ಯಾರಾದ್ರೂ ಒಬ್ರು ಬೆಂಬಲವಾಗಿ ನಿಲ್ಬೇಕಾಗುತ್ತೆ ಆ ಸಂದರ್ಭದಲ್ಲಿ. ಫ್ಯಾಮಿಲಿ ಸಪೋರ್ಟ್ ತುಂಬಾ ಬೇಕು. ನೀವು ಹೆಂಗೆ ಮ್ಯಾನೇಜ್ ಮಾಡ್ಕೊಂಡು ಬಂದ್ರಿ ಇದ್ರ ಜೊತೆಗೇನೆ ಅಂತ? ನನಗೆ ಫ್ಯಾಮಿಲಿ ಸಪೋರ್ಟ್ ತುಂಬಾನೇ ಇತ್ತು. ನನಗಾದಾಗ ನನ್ನ ಮಗಳು ಬಾಣಂತಿ. ಸೊ ಒಂದು ಗಂಡು ಮಗು ಅವಳಿಗೆ ಹುಟ್ಟಿದ್ಮಾಗೆ ನಾನು ಕೆಮೊಥೆರಪಿ ಟೈಮಲ್ಲೇ ನಂದು ಮಗು ಹುಟ್ಟಿತ್ತು. ಹೀಗಾಗಿ ಆ ಮಗುನ ನೋಡ್ಕೊಳ್ಳೋಕೆ, ಅವಳು ಬಾಣಂತ ಜೋಪಾನ ಮಾಡೋಕ್ಕೆ ನನ್ನ ಮೈಂಡ್ ಅಲ್ಲಿ ಡೈವರ್ಟ್ ಆಯಿತು. ಅದರೊಟ್ಟಿಗೆ ನಾನು ಹೋಮಿಯೋಪತಿ ಕೂಡ ಪ್ರಾಕ್ಟೀಸ್ ನಾನು ಕಂಟಿನ್ಯೂ ಮಾಡಿದೆ. ಸೊ ಐ ಕುಡ್ ಡೈವರ್ಟ್ ಮೈ ಮೈಂಡ್. ಒಳ್ಳೆ ಆಹಾರ ತಗೊಳ್ಳೋದು ಆಗಲಿ, ಅಥವಾ ಇಂಥ ಟೈಮಲ್ಲೂ ಸಹ ನಾನು ಹಾಸ್ಪಿಟ್ಲಿಗೆ ಹೋಗಿ ಕೂತ್ಕೊಂಡ್ರೆ ನನ್ನ ಪಕ್ಕದಲ್ಲಿ ಯಾರಾದ್ರೂ ಕೂತ್ಕೊಂಡ್ರೆ ಅವ್ರಿಗೆ ಧೈರ್ಯ ಹೇಳುವಷ್ಟು, ಕೌನ್ಸಿಲಿಂಗ್ ಮಾಡುವಷ್ಟು ನನಗೆ ಮನಸ್ಸಾಗೋದು. ಇಲ್ಲ, ನಮ್ಮ ಮನೇಲಿ ಇಷ್ಟು ಜನಕ್ಕೆ ಆಗಿತ್ತು, ಎಲ್ಲರೂ ಆರಾಮಾಗಿದ್ದಾರೆ, ನನಗೂ ಆರಾಮಾಗುತ್ತೆ, ನೀವು ತಗೊಳ್ತಾರೆ, ಹೆದರ್ಕೋಬೇಡಿ, ನಿಮಗೂ ಆರಾಮಾಗುತ್ತೆ ಅಂತ ಹೇಳುವಷ್ಟು ನನಗೆ ಅದು ಇತ್ತು. ಡಿಪ್ರೆಷನ್ ಬರೋದು, ಕೆಲವೊಂದು ಸರ್ತಿ ಡಿಪ್ರೆಷನ್ ಬರೋದು, ಬಟ್ ಐ ಡೈವರ್ಟ್ ಮೈ ಮೈಂಡ್. ಸರಿ, ಇವಾಗ ಕೀಮೋಥೆರಪಿ ಒಂದ್ಸತಿ ಕೊಡ್ಸ್ಕೊಂಡ್ರೆ ನಾನು ಪದೇ ಕೊಡ್ಸ್ಕೊಂತಾನೆ ಇರಬೇಕು, ಆಮೇಲೆ ಯಾವಾಗ ಏನಾಗುತ್ತೋ ಅನ್ನೋದು ಗೊತ್ತಾಗ್ತಾ ಇರಲ್ಲ. ಸೊ ಇಂಥವ್ರು ಇವಾಗ ನೀವು ಹೇಳಿದ್ರಲ್ಲ, ಇವಾಗ ಲೈಫ್ ಮ್ಯಾನೇಜ್ಮೆಂಟ್ ಅಂತ ಯೋಗ, ಪ್ರಾಣಾಯಾಮ, ಫುಡ್ ಸಿಸ್ಟಮ್ಸು, ಇದರಿಂದ ಹೆಂಗೆ ಅಂದ್ರೆ ಇವಾಗ ಹೆಂಗೆ ಅವರು ವಿಲ್ ಪವರ್ನ ತಗೋಬಹುದು ಅಂತ ಹೇಳ್ತೀರಾ? ಹೆಂಗೆ ಸಾವನ್ನ ಮುಂದೂಡ್ಬೋದು ಅಂತ ಹೇಳ್ತೀರಾ? ಬ್ರೆಸ್ಟ್ ಕ್ಯಾನ್ಸರ್ ಫಸ್ಟ್ ಸ್ಟೇಜ್ ಅಲ್ಲಿ ಇದ್ರೆ ಖಂಡಿತವಾಗೂ 100% ಕ್ಯೂರ್. ಈಗ ಯಾವುದೇ ಕ್ಯಾನ್ಸರ್ ಆದ್ರೂ ಕೂಡ ಫಸ್ಟ್ ಸ್ಟೇಜ್ ಅಲ್ಲಿ 100% ಕ್ಯೂರ್ ಅಂತ ಹೇಳ್ಬಿಟ್ಟು ಈಗ ನಾವೆಲ್ಲರೂ ಸಾಧಿಸಿ ತೋರಿಸಿದ್ದೀವಿ. ವಿಲ್ ಪವರ್ಗೆ ಏನಾಗ್ಲಿಕ್ಕೆ ಮೆಡಿಟೇಷನ್ ಖಂಡಿತವಾಗೂ ತುಂಬಾ ಹೆಲ್ಪ್ ಮಾಡುತ್ತೆ. ಒಳ್ಳೆ ಆಹಾರ ಪದ್ಧತಿ, ಆಹಾರ ಪದ್ಧತಿಯಲ್ಲಿನೂ ನಾವು ಕಂಡಂಗೆ ಒಂದು ನಾರ್ತ್ ಕರ್ನಾಟಕದಲ್ಲಿ ತುಂಬಾ ಸಿಗುತ್ತೆ, ನವಣೆ ಅಂತ, ಬರಗದ ಅಕ್ಕಿ ಅಂತಾರೆ, ನವಣೆ ಅಕ್ಕಿ ಅಂತಾರೆ. ಇದರಲ್ಲಿ ಪೌಷ್ಟಿಕ ಅಂಶ ತುಂಬಾನೇ ಇರುತ್ತೆ. ಅದು ಕೂಡ ನಮಗೆ ಹೆಲ್ಪ್ ಆಗುತ್ತೆ. ನಮ್ದು ಫಿಸಿಕಲಿ ನಾವು ಸ್ಟ್ರಾಂಗ್ ಆಗ್ತಾ ಹೋದಾಗ ಮೆಂಟಲಿ ಕೂಡ ನಮ್ದು ಸ್ಟ್ರೆಂತ್ ಬಂದೇ ಬರುತ್ತೆ. ಕೊನೆ ಸ್ಟೇಜಲ್ಲಿ ಇರೋರ್ದು ಹೇಗೆ ಅಂತ ಕೇಳಿದ್ರಿ, ಅವರು ಸಹ ಡಿಪ್ರೆಷನ್ ಆಯಿತು ಅಥವಾ ಅವರಿಗೆ ತುಂಬಾನೇ ತೊಂದರೆಯಲ್ಲಿ ಅವರಿಗೆ ಸಾವನ್ನ ಮುಂದಕ್ಕೆ ದೂಡಬೇಕು ಅನ್ನೋ ಅಂತ ಹಂತದಲ್ಲಿದ್ದಾಗ ಕೂಡ ಹೋಮಿಯೋಪತಿ ಚಿಕಿತ್ಸೆ ಖಂಡಿತವಾಗೂ ಇದರಲ್ಲಿ ನಾವು ಸಹಾಯ ಮಾಡುತ್ತೆ. ಯಾವುದೇ ರೀತಿ ನೋವು ಇಲ್ದೇನೆ. ಈಗ ಎಷ್ಟೋ ಸರ್ತಿ 70 ವರ್ಷ 80 ವರ್ಷದ ನಂತರ ಕ್ಯಾನ್ಸರ್ ಬ್ರೆಸ್ಟ್ ಕ್ಯಾನ್ಸರ್ ಆಗಿರುತ್ತೆ, ಫೈನಲ್ ಸ್ಟೇಜಿಗೆ ಬಂದಿರ್ತಾರೆ. ಅವ್ರಿಗೆ ಆಪರೇಷನ್ ಮಾಡೋ ಸ್ಟೇಜಲ್ಲೂ ಇರಲ್ಲ, ಅಥವಾ ಕೆಮೊಥೆರಪಿ ತಗೊಳ್ಳೋ ಅಂತ ಪರಿಸ್ಥಿತಿಲಿ ಅವ್ರು ಇರಲ್ಲ. ಅಂತ ಸಮಯದಲ್ಲಿ ಕೂಡ ನಾವು ಅವ್ರಿಗೆ ಮೆಡಿಟೇಷನ್ ಮಾಡಕ್ ಹೇಳ್ತೀವಿ, ಓಂಕಾರ ಹೇಳಕ್ ಹೇಳ್ತೀವಿ, ಆಧ್ಯಾತ್ಮಿಕ ಹೇಳ್ತೀವಿ, ಗಾಯತ್ರಿ ಮಂತ್ರ ಹೇಳಕ್ ಹೇಳ್ತೀವಿ, ಮೃತ್ಯುಂಜಯ ಮಂತ್ರ ಹೇಳಕ್ ಹೇಳ್ತೀವಿ. ಇದು ಅವ್ರಿಗೆ ಖಂಡಿತವಾಗೂ ಸಮಾಧಾನ ಕೊಡುತ್ತೆ. ಮತ್ತೆ ಅವ್ರಿಗೆ ಹೋಮಿಯೋಪತಿಯಿಂದ ನಾರ್ಮಲ್ ಆಗಿ ಎಷ್ಟು ದಿನ ಸಾಧ್ಯವೋ ಅಷ್ಟು ದಿನ ಆರಾಮಾಗಿರುವಂತ ಸಾಕಷ್ಟು ಕೇಸಸ್ ನಾವು ನೋಡಿದ್ದೀವಿ. ಯಾವುದೇ ರೀತಿ ಆಪರೇಷನ್ ಇಲ್ಲ. ಡಾಕ್ಟರ್ಸ್ ಎಷ್ಟೋ ಸರ್ತಿ ಆಪರೇಷನ್ ಮಾಡೋ ಸ್ಟೇಜಲ್ಲಿ ಇಲ್ಲ, ಕೆಮೊಥೆರಪಿ ಸ್ಟೇಜಲ್ಲಿ ಇಲ್ಲ, ನೀವೇನಾದ್ರೂ ಮಾಡಿ ಅಂತ ನಮ್ಮ ಕಡೆ ಕಳಿಸ್ಕೊಟ್ಟಾಗ ನಾವು ಅವ್ರಿಗೆ ಸಹಾಯ ಮಾಡಿದೀವಿ. ನಾರ್ಮಲ್ ಡೆತ್ ಆಗಿದೆ, ಅವ್ರಿಗೆ ಪೀಸ್ಫುಲ್ ಡೆತ್. ಕೆಮೊಥೆರಪಿ ಅಂತ ಒಂದು ಟ್ರಾಮಾ ಡೆತ್ಕ್ಕಿಂತ ಈ ತರದೊಂದು ಪೀಸ್ಫುಲ್ ಡೆತ್ ಆಗೋಕೆ ನಮ್ಮ ಹೋಮಿಯೋಪತಿ ಖಂಡಿತವಾಗೂ ಸಹಾಯ ಮಾಡಿ. ಓಕೆ, ಒಟ್ಟಲ್ಲಿ ಏನಂದ್ರೆ ಜೀವನ ಶೈಲಿ ಆಮೇಲೆ ಹೋಮಿಯೋಪತಿ ಚಿಕಿತ್ಸೆ ಇವೆರಡೂ ಕೂಡ ಸರಿಯಾದ ಒಂದು ಹಂತದಲ್ಲಿ ತೆಗೆದುಕೊಂಡ್ಬಿಟ್ರೆ ಏನಂದ್ರೆ ಈ ಬ್ರೆಸ್ಟ್ ಕ್ಯಾನ್ಸರ್ ಅನ್ನ ಸಮರ್ಥವಾಗಿ ನಿರ್ವಹಣೆ ಮಾಡಬಹುದು ಅನ್ನೋ ಮಾತನ್ನು ಮತ್ತಷ್ಟು ಚರ್ಚೆಯನ್ನು ನಾನು ಮುಂದುವರಿಸ್ತೀನಿ. ಬನ್ನಿ ಈಗ ಮತ್ತೊಂದು ಟಿಪ್ ಅನ್ನ ನೋಡೋಣ. ಹೆಣ್ಣು ಮಕ್ಕಳಿಗೆ ಬೇಕಾದ ನ್ಯೂಟ್ರಿಷನ್ಗೆ ಶತಾವರಿ ಲೆಟ್ಯೂಸ್ ಸಲಾಡ್ ಬಹಳಷ್ಟು ಒಳ್ಳೆಯದು. ಇದಕ್ಕೆ ಶತಾವರಿ ಹಾಗೂ ಲೆಟ್ಯೂಸ್ ಅನ್ನ ಹೆಚ್ಚಿಕೊಳ್ಳಿ. ನಂತರ
ನಂತರ ಇದಕ್ಕೆ ಕಟ್ ಮಾಡಿದ ಟೊಮೆಟೊ, ಬೀಟ್ರೂಟ್, ಕ್ಯಾರೆಟ್ ನ ಸೇರಿಸಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಸಲಾಡ್ ಆರೋಗ್ಯಕ್ಕೆ ಹಿತಕರ ಹಾಗೂ ಪೌಷ್ಟಿಕಾಂಶಗಳ ಆಗರ.